ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗಿಸೋ ಹೊತ್ತಿಗೆ ಬೆಳಕಾದೋಯ್ತಲ್ಲ ಎಲ್ಲ ಮಾಯವಾಯ್ತಲ್ಲ. ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗೀತು, ನಾವು ಮುಂದೆ ಏನೂ ಮಾಡೋಕ್ಕಾಗಲ್ಲ ಅಂತ ಬೇಜಾರಲ್ಲಿರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾನೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಇಂತಹ ಪ್ರಕರಣ ಮತ್ತೊಂದಿರಲಾರದು. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು. ಸೊ ಆ ಒಂದು ಬ್ಲಾಕ್ ಕಲರ್ SUV ಕಾರ್ಗೂ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತಾ. ಈವನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸರು ಹೋಗ್ತಿದ್ದಿಲ್ಲ. ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು? ಅವಳು ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು. ಪಾಪ ಹುಡುಗಿ ಯಾರ ಮಗಳಿದ್ಲೋ ಗೊತ್ತಿಲ್ಲ, ಆದ್ರೆ ಮಣ್ಣಲ್ಲಿ ಗುರ್ತಿಲ್ದೇನೆ ಮಣ್ಣಾಗ್ಬಿಟ್ಟಿರ್ತಾಳೆ. ಅಂಡ್ ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. 27 ಫೆಬ್ರವರಿ 2025. ನಾನು ಈ ಒಂದು ಚಾನಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೌಜನ್ಯ ಮರ್ಡರ್ ಕೇಸ್ ಬಗ್ಗೆ. ಆ ಒಂದು ವಿಡಿಯೋ ಯಾವ ತರ ಸೆನ್ಸೇಷನಲ್ ಆಯ್ತು ಅಂತ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ. ಅದಾದ್ಮೇಲೆ ಬಹಳಷ್ಟು ಸೋ ಕಾಲ್ಡ್ ಜ್ಞಾನಿಗಳು ಮುಂದೆ ಬಂದು ಒಂದ್ ಸವಾಲ್ ಹಾಕಿದ್ರು. ನೀವು ಹೇಳೋದಕ್ಕೆಲ್ಲ ನಿಮ್ ಹತ್ರ ಸಾಕ್ಷಿ ಇದೆ ಅಂದ್ರೆ ಆ ಸಾಕ್ಷಿನ ಪಬ್ಲಿಕ್ ಮಾಡಿ ಅಥವಾ ಕೋರ್ಟ್ ತಗೊಂಡು ಹೋಗ್ಕೊಡಿ, ಬೀದಿ ರಂಪಾಟ ಯಾಕೆ ಮಾಡ್ತಿದ್ದೀರಾ ಅಂತ. ಅದಾದ್ಮೇಲೆ ನಾನು ಒಂದು ವಿಡಿಯೋ ಮಾಡಿದೆ ಸಾಕ್ಷಿ ನಾಶ ಅಂತ. ಅಂಡ್ ಆ ಒಂದು ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದೀನಿ ಹೇಗೆ ಸೌಜನ್ಯ ಕೇಸ್ ಅಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ ಅಂತ. ಆದ್ರೂ ಕೆಲವೊಬ್ರದ್ದು ಮಾತ್ರ ಅದೇ ಇದ್ದಿದ್ದೆ, ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿ ಬೀದಿ ರಂಪಾಟ ಯಾಕೆ ಮಾಡ್ತಿದ್ದೀರಾ ಅಂತ. ಹಾನೆಸ್ಟ್ಲಿ ಹೇಳ್ಬೇಕು ಅಂತಂದ್ರೆ, ಮನ್ಸಾಕ್ಷಿ ಮುಟ್ಕೊಂಡು ಹೇಳ್ಬೇಕು ಅಂದ್ರೆ ಸೌಜನ್ಯ ಕೇಸಲ್ಲಿ ಬಹಳಷ್ಟು ಸಾಕ್ಷಿಗಳು ನಾಶ ಆಗಿದಾವೆ. ಅಂಡ್ ಮಿಕ್ಕಿರುವಂತಹ ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಗೋದು ಬಹಳ ಕಷ್ಟ. ಸೊ ಏನಪ್ಪಾ ಮಾಡೋದು, ನಮ್ ಕಣ್ಣು ಮುಂದೆನೆ ಆರೋಪಿಗಳು ಐಷಾರಾಮಿ ಜೀವನ ನಡೆಸ್ತಿದ್ದಾರೆ, ಆದ್ರೆ ಸಾಕ್ಷಿ ಇಲ್ದೆ ಅವ್ರನ್ನೇನು ಮಾಡಕ್ ಆಗ್ತಿಲ್ವಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರೆ ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಮುಗೀತು, ನಾವು ಮುಂದೆ ಏನೂ ಮಾಡಕ್ಕಾಗಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದೆಲ್ಲಿದ್ನೋ ಗೊತ್ತಿಲ್ಲ, ಆದ್ರೆ ಈಗ ಮುಂದೆ ಬಂದಿದ್ದಾನೆ. ಅಂಡ್ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ 23 ವರ್ಷಗಳ ಕಾಲ ಕೆಲಸ ಮಾಡಿದಾನೆ. ಅಂಡ್ ಅದು ಯಾವ ತರ ಕೆಲಸ ಗೊತ್ತಾ, ದಣಿಗಳು ಮಾಡಿ ಅಥವಾ ಮಾಡಿ ಬಿಸಾಡಿರುವಂತಹ ಹೆಣಗಳನ್ನ ಯಾರಿಗೂ ಗೊತ್ತಾಗದಿರೋ ರೀತಿ ಎತ್ಕೊಂಡು ಹೋಗಿ ಎಲ್ಲೋ ದೂರದಲ್ಲಿ ಯಾವುದೋ ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರೋದು, ಇದು ಈ ವ್ಯಕ್ತಿಯ ಕೆಲಸ. ಒಂದ್ ಅಂದಾಜು ಪ್ರಕಾರ ಈ ವ್ಯಕ್ತಿ ತನ್ನ 20 ಇಯರ್ಸ್ ಆಫ್ ಸರ್ವಿಸ್ ಅಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ. ಅಂಡ್ ಆ ಹೆಣಗಳನ್ನ ಎಲ್ಲೆಲ್ಲಿ ಮಣ್ಣು ಮಾಡಿದಾನೆ ಅನ್ನುವಂತಹ ವಿಷಯ ಇವನೊಬ್ನಿಗೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ. ಅಂಡ್ ನೌ ಹಿ ಇಸ್ ರೆಡಿ ಟು ಟೇಕ್ ಔಟ್ ಆಲ್ ದೋಸ್ ಬಾಡೀಸ್ ಬಿಕಾಸ್ ಈಗ ಈತನ್ಗೆ ಪಾಪ ಪ್ರಜ್ಞೆ ಅನ್ನೋದು ಬಂದಿದೆ. ಅಂಡ್ ಈಗ ಅಸಲಿ ಆಟ ಶುರು. ಆಟ ಅಲ್ಲ, ಶಿವ ತಾಂಡವ ಈ ಸತಿ. ಇಯರ್ 1995 ಮಂಡ್ಯ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿ, ಹೆಸರು ರಾಂಪುರ ಅಂತ. ಈ ಊರಲ್ಲಿ 17 ವರ್ಷದ ಒಬ್ಬ ಹುಡುಗ ಇರ್ತಾನೆ. ಅಂಡ್ ಇವನ್ ಹೆಸರೇ ಭೀಮಾ ಅಂತ. ಒಂದು ದಲಿತ ಕುಟುಂಬಕ್ಕೆ ಬಿಲಾಂಗ್ ಮಾಡುವಂತಹ ಈ ಹುಡುಗನ್ಗೆ ಓದು ಬರಹ ಅನ್ನೋದು ತಲೆಗೆ ಹತ್ತಿರಲ್ಲ. ಸೊ ಇವನು ಸ್ಕೂಲ್ಗೂ ಸಹ ಹೋಗದೆ ಊರಲ್ಲಿ ಖಾಲಿ ಪಿಲಿ ಓಡಾಡ್ಕೊಂಡಿರ್ತಾನೆ. ಭೀಮಾಗೆ ಒಬ್ಬ ಅಣ್ಣ ಇರ್ತಾನೆ. ಅಂಡ್ ಅವನು ಧರ್ಮಸ್ಥಳದಲ್ಲಿ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇರ್ತಾನೆ. ಈ ಕಡೆ ಊರಲ್ಲಿ ಭೀಮಾ ಸ್ಕೂಲ್ಗೂ ಸಹ ಹೋಗದೆ
ಎಲ್ಲೂ ಕೆಲ್ಸಕ್ಕೆ ಸಹ ಹೋಗದೆ ಸುಮ್ನೆ ಊರಲ್ಲಿ ಖಾಲಿ ಪಿಲಿ ಓಡಾಡ್ತಾ ಇರೋದನ್ನ ನೋಡಕ್ಕಾಗ್ದೆ ಭೀಮ ಅವ್ರ ಅಣ್ಣ ಭೀಮನ ತನ್ನ ಜೊತೆಗೆ ಧರ್ಮಸ್ಥಳ ಕರ್ಕೊಂಡ್ ಬಂದು ಅದೇ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲ್ಸಕ್ಕೆ ಸೇರಿಸ್ತಾನೆ. ತನ್ನ ಅಣ್ಣನ ಸಹಾಯದಿಂದ ಧರ್ಮಸ್ಥಳಕ್ಕೆ ಬಂದಂತಹ ಭೀಮಗೆ ಅಲ್ಲೇ ಇರುವಂತಹ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕೆಲ್ಸನೂ ಸಹ ಸಿಗುತ್ತೆ. ಕೆಲ್ಸ ಏನಪ್ಪಾ ಅಂತಂದ್ರೆ ನೇತ್ರಾವತಿ ಸ್ನಾನಘಟ್ಟ ಹತ್ರ ಕಸ ಹೊಡೆಯುವಂತಹ ಕೆಲ್ಸ. ಆ ಒಂದು ನೇತ್ರಾವತಿ ಸ್ನಾನಘಟ್ಟ ಆ ರೀಜನ್ ಏನಿತ್ತು ಅದನ್ನ ನೀಟಾಗಿ ಇಟ್ಕೊಳ್ಳೋದು ಇವನ್ ಡ್ಯೂಟಿ. ಇವನ್ಗೆ 25 ರೂಪಾಯಿ ಸ್ಟಾರ್ಟಿಂಗ್ ಸಂಬಳ ಇರುತ್ತೆ ಅಂಡ್ ಇರೋದಕ್ಕೆ ಅಂತ ಮಾಹಿತಿ ಕಚೇರಿ ಮೇಲೆ ಒಂದು ರೂಮ್ ನು ಸಹ ಕೊಟ್ಟಿರ್ತಾರೆ. ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ಇವನ್ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡು ಜನ ಸೇವೆ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಆರಾಮಾಗಿರ್ತಾನೆ. ಅಂಡ್ ತಿಂಗಳು ಕೊನೆ ಬಂತು ಅಂದ್ರೆ ವೀರೇಂದ್ರ ಜೈನ್ ಅವ್ರ ಹತ್ರ ಹೋಗಿ ಸ್ಯಾಲ್ರಿನು ಇಸ್ಕೊಳ್ತಾ ಇರ್ತಾನೆ. ಮಂತ್ ಎಂಡ್ ಅಲ್ಲಿ ವೀರೇಂದ್ರ ಜೈನ್ ಎಲ್ಲಾರ್ಗು ಸ್ಯಾಲರೀಸ್ ಕೊಡ್ತಾ ಇದ್ದಿದ್ದು. ಅಂಡ್ ಭೀಮಾ ಅಂತಹ ಯಾರಾದ್ರೂ ದಲಿತ ಸಮುದಾಯಕ್ಕೆ ಬಿಲಾಂಗ್ ಮಾಡುವಂತವ್ರು ದುಡ್ಡು ಇಸ್ಕೊಳಕ್ ಬಂದ್ರೆ ಆಯಪ್ಪ ವೀರೇಂದ್ರ ಜೈನ್ ಏನ್ ಮಾಡೋನು ಅಂದ್ರೆ ನೀಟಾಗಿ ದುಡ್ಡನ್ನ ಕೈ ಕೊಡೋ ಬದಲು ಹಿಂಗೆ ಬುಟ್ಟಿ ಒಳಗಡೆಯಿಂದ ಹಣ ಎತ್ಕೊಂಡು ಅವ್ರ ಕಡೆ ಬಿಸಾಡೋರಂತ. ಚಿಕ್ಕ ವಯಸ್ಸಿಂದನೂ ಜಾತಿ ಭೇದ ಭಾವ ನೋಡ್ಕೊಂಡು ಬೆಳೆದಿರುವಂತಹ ಭೀಮಾಗೆ ಇದೇನು ಹೊಸ ವಿಷಯ ಇರಲಿಲ್ಲ. ಸೊ ಇವನು ಸ್ಯಾಲ್ರಿ ಇಸ್ಕೊಂಡು ಅದೇ ಒಂದು 25 ರೂಪಾಯಿಲಿ ತನ್ನ ಆರಾಮ್ ಜೀವನನ ನಡೆಸ್ತಾ ಇದ್ದ. ಆದ್ರೆ ಸ್ಲೋಲಿ ಹಿ ಸ್ಟಾರ್ಟೆಡ್ ಟು ನೋಟಿಸ್ ಸಮಥಿಂಗ್ ಮಿಸ್ಟೀರಿಯಸ್. ತಾನೇನು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಕಸ ಗುಡಿಸುವಂತಹ ಕೆಲಸ ಮಾಡ್ತಾ ಇದ್ನೋ ಅದೇ ಒಂದು ನೇತ್ರಾವತಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು. ನೋಡೋರ್ಗ್ ಹೇಗ್ ಅನ್ಸೋದು ಅಂದ್ರೆ ಯಾರೋ ಪಾಪ ನೀರಿಗೆ ಬಿದ್ದು ಸತ್ ಹೋಗಿರ್ಬೇಕು ಅಂತ ಜನ ಅನ್ಕೊಳ್ಳೋರು. ಆದ್ರೆ ನೀರಲ್ಲಿ ಬಿದ್ದು ಸತ್ತಂತವರ ಮೃತದೇಹ ನೀರಲ್ಲೇ ಸಿಗ್ಬೇಕು ಹೊರತು ದಡದಲ್ಲಿ ಹೇಗ್ ಸಿಗುತ್ತೆ? ಏನ್ ಆ ಶವಗಳು ಇಷ್ಟೊತ್ತು ನೀರಲ್ಲಿ ಇದ್ದಿದ್ ಸಾಕು ಇನ್ನು ಹೋಗ್ಬಿಟ್ಟು ದಡದಲ್ಲಿ ಮಲ್ಕೊಳ್ಳುವ ಅಂತ ಎದ್ದು ಬರೋಕಾಗುತ್ತಾ? ಇಲ್ಲ ತಾನೆ. ಸೊ ಇದೇ ಒಂದು ಡೌಟ್ ಭೀಮಗೆ ಬರುತ್ತಾ. ಈಗ ಭೀಮ ಪ್ರತಿಯೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಲವೊಂದ್ಸತಿ ಏನಾಗೋದು ಅಂದ್ರೆ ರಾತ್ರಿ ಹೊತ್ತಲ್ಲಿ ನೇತ್ರಾವತಿ ನದಿ ಹತ್ರ ಒಂದು ಬ್ಲಾಕ್ ಕಲರ್ SUV ಕಾರ್ ಕಾಣಿಸ್ಕೊಳ್ಳೋದಂತೆ. ಆ ಕಾರ್ ನ ನಂಬರು ಈಗ ಭೀಮಗೆ ನೆನಪಿರೋ ಹಾಗೆ 505 ಇರಬೇಕು. ಸೊ ಈ ಕಾರು ಯಾವಾಗೆಲ್ಲ ನೇತ್ರಾವತಿ ನದಿ ಹತ್ರ ಕಾಣಿಸ್ಕೊಳ್ಳೋದು ಅದ್ರ ನೆಕ್ಸ್ಟ್ ದಿನ ಅದೇ ಒಂದು ನೇತ್ರಾವತಿ ನದಿ ಹತ್ರ ಒಂದು ಹೆಣ ಸಿಗೋದು. ಸೊ ಆ ಒಂದು ಬ್ಲಾಕ್ ಕಲರ್ SUV ಕಾರ್ಗೂ ಹಾಗೂ ನೇತ್ರಾವತಿ ನದಿ ದಡದಲ್ಲಿ ಸಿಗುತ್ತಿದ್ದಂತಹ ಹೆಣಗಳಿಗೂ ಏನೋ ಒಂದು ಸಂಬಂಧ ಇದೆ ಅಂತ ಭೀಮಗೆ ಗೊತ್ತಾಗುತ್ತಾ. ಆದ್ರೆ ಅವನು ಈ ವಿಚಾರನ ಯಾರ ಜೊತೆನೂ ಹಂಚ್ಕೊಳ್ಳಲ್ಲ. ಯಾಕೆ ಬೇಕ್ಬಿಡು ನಮ್ಗೆ ಅಂತ ಸುಮ್ಮನೆ ಇರ್ತಾನೆ. ದೆನ್ ಬರ್ತಾ ಭೀಮ ಕೆಲ್ಸಕ್ಕೆ ಸೇರ್ಕೊಂಡಿದ್ದು 2-3 ವರ್ಷ ಆದ್ಮೇಲೆ ಭೀಮನ ಸೂಪರ್ವೈಸರ್ ರಾಜೇಂದ್ರ ದಾಸ್ ಭೀಮನ ಕರೆಸಿ ಒಂದು ಅಪರಿಚಿತ ಮಹಿಳೆಯ ಹೆಣ ಸಿಕ್ಕಿದೆ, ಅದನ್ನ ಯಾರಿಗೂ ಗೊತ್ತಾಗ್ದಿರೋ ರೀತಿ ಎಲ್ಲಾದ್ರೂ ದೂರದಲ್ಲಿ ತಗೊಂಡು ಹೋಗಿ ನೀನ್ ಮಣ್ಣು ಮಾಡ್ಬೇಕು. ಇಷ್ಟನೋ ಕಷ್ಟನೋ ಭೀಮ ಈ ಒಂದು ಕೆಲ್ಸನ ಒಪ್ಕೊಳ್ಳೇಬೇಕಿತ್ತು. ಇಲ್ಲ ಅನ್ನೋ ಆಗಿರ್ಲಿಲ್ಲ. ಏನೋ ಇದೊಂದ್ಸತಿ ಈ ಕೆಲ್ಸ ಮಾಡು ಅಂತವ್ರೆ ಬಿಡು ಮಾಡ್ಕೊಡುವ ಅಂತ ಭೀಮ ಆ ಕೆಲ್ಸನ ಮಾಡ್ಕೊಡ್ತಾನೆ. ಆದ್ರೆ ಮುಂದೆ ಹೋಗಿ ಅಪರಿಚಿತ ಹೆಣಗಳನ್ನ ಅಕ್ರಮವಾಗಿ ಹೂತ್ ಹಾಕೋದೆ ಭೀಮನ ಕೆಲಸ ಆಗೋಗುತ್ತಾ. ಯಾವ ಒಂದು ಮಾಹಿತಿ ಕಚೇರಿ ಮೇಲೆ ಭೀಮಗೆ ರೂಮ್ ಕೊಟ್ಟಿದ್ರೋ ಅದೇ ಒಂದು ಮಾಹಿತಿ ಕಚೇರಿಯಿಂದ ಭೀಮಗೆ ಡೈಲಿ ಕಾಲ್ ಬರುತ್ತಾ. ಅಂಡ್ ಆ ಕಾಲ್ ಅಲ್ಲಿ ಭೀಮನ ಸೂಪರ್ವೈಸರ್ಸ್ ಇಂತಿಂತ ಕಡೆ ಹೆಣ ಬಿದ್ದಿದೆ ಅಂತ ಹೇಳೋರು. ಅಲ್ಲಿಗೆ ಭೀಮ ಹೋಗಿ ಆ ಹೆಣನ ಎತ್ಕೊಂಡು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕದ್ದು ಮುಚ್ಚಿ ಎಲ್ಲಾದ್ರೂ ದೂರದ ಪ್ರದೇಶದಲ್ಲಿ ಅದನ್ನ ಮಣ್ಣು ಮಾಡ್ಬಿಟ್ಟು ಬರೋಣ. ಡೈಲಿ 1-2 ಹೆಣಗಳನ್ನ ಹೂತಾಕೋದೆ ಇದನ್ ಕೆಲ್ಸ. ಬೆಳಿಗ್ಗೆ ಒಂದು ಹೆಣ ಬಿದ್ದಿದೆ ಹೋಗಿ ಹೂತಾಕಿ ಬಾ ಅಂತ ಮಾಹಿತಿ ಕಚೇರಿಯಿಂದ ಕಾಲ್ ಬರೋದು. ತಕ್ಷಣಕ್ಕೆ ಭೀಮ ಹೋಗಿ ಆ ಒಂದು ಹೆಣನ ಹೂತಾಕಿ ಬಂದು ಚೂರ್ ರೆಸ್ಟ್ ಮಾಡ್ತಿದ್ದಂಗೆ ಸಂಜೆ ಅಷ್ಟರಲ್ಲಿ ಇನ್ನೊಂದ್ಸತಿ ಕಾಲ್ ಬರೋದು. ಅಗೇನ್ ಭೀಮ ಹೋಗಿ ಇನ್ನೊಂದು ಹೆಣನ ಅಕ್ರಮವಾಗಿ ಹೂತಾಕ್ ಬರೋನು. ಈ ಭೀಮ ಈ ತರ ಬಹಳಷ್ಟು ಹೆಣಗಳನ್ನ ಅಕ್ರಮವಾಗಿ ಹೂತಾಕಿದಾನೆ. ಅಂಡ್ ತನ್ನ ಹೂತಾಕಿರುವಂತಹ ಹೆಣಗಳಲ್ಲಿ ಬಹಳಷ್ಟು ಹೆಣಗಳು ಹೆಂಗಸರ್ದಿರುತ್ತೆ ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ್ದಿರುತ್ತೆ. ಸೊ ಭೀಮಗೆ ಆಗಿಂದಾನೆ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇರುತ್ತೆ. ಅಂಡ್ ಇವನು ಬೇಸತ್ ಹೋಗಿರ್ತಾನೆ ತಾನು ಮಾಡ್ತಿರುವಂತಹ ಕೆಲ್ಸದಿಂದ. ಇವನ್ಗೂ ಮದ್ವೆ ಆಗಿರುತ್ತೆ, ಮಕ್ಕಳಿರ್ತಾರೆ, ಅದನ್ನು ಹೆಣ್ಣು ಮಕ್ಕಳಿರ್ತಾರೆ. ಸೊ ಕಂಡವ್ರ ಹೆಣ್ಮಕ್ಳನ್ನ ಅವ್ರ ಮನೆಯವ್ರಿಗೂ ತಿಳಿಸದೆ ಪ್ರಾಪರ್ ಅಂತ್ಯಕ್ರಿಯೆ ಅನ್ನೋದು ಮಾಡದೆ ತಾನು ಹೋಗಿ ಅಕ್ರಮವಾಗಿ ಮಣ್ಣು ಮಾಡಿ ಬರ್ತಾ ಇದ್ರೆ ಎಲ್ಲಿ ಆ ಪಾಪ ತನ್ನ ಮಕ್ಕಳಿಗೂ ತಟ್ಟುಬಿಡುತ್ತೆ ಅನ್ನೋದೊಂದು ಭಯ ಇವನ್ಗೆ. ಆದ್ರೆ ಬೇರೆ ಆಪ್ಷನ್ ಇಲ್ಲ, ಬೇರೆ ವಿಧಿನೇ ಇಲ್ಲ. ಆ ಮಾಹಿತಿ ಕಚೇರಿ ಅವ್ರಿಗೆ ತನ್ನ ಸೂಪರ್ವೈಸರ್ಸ್ಗೆ ನಾನು ಇನ್ಮೇಲೆಯಿಂದ ಈ ಕೆಲಸ ಮಾಡಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ಅವರು ಇವನ್ನ ತುಂಡಾಗಿ ಕತ್ತರಿಸ್ತೀವಿ ಅಂತ ಹೆದರ್ಸಿರ್ತಾರ. ಹೋಗ್ಲಿ ಅಟ್ಲೀಸ್ಟ್ ಪೊಲೀಸ್ ಅವ್ರಿಗಾದ್ರೂ ಈ ವಿಷಯನ ತಿಳಿಸೋಣ, ಪೊಲೀಸ್ ಅವರಿಂದ ಹೆಲ್ಪ್ ತಗೊಳ್ಳೋಣ ಅಂದ್ರೆ ಅಲ್ಲಿನ ಪೊಲೀಸ್ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವರೆಲ್ಲ ವೀರೇಂದ್ರ ಜೈನ್ ನ ಚಾಟುಗಳು. ಅವ್ರಿಗೆ ಸರ್ಕಾರದಿಂದ ಒಂದು ಸಂಬಳ ಸಿಗ್ತಾ ಇದ್ರೆ ವೀರೇಂದ್ರ ಜೈನ್ ಇಂದ ಇನ್ನೊಂದು ಸಂಬಳ ಸಿಗ್ತಾ ಇರುತ್ತೆ. ಭೀಮ ತನ್ನ ಕಣ್ಣಾರೆ ಕಂಡಿದ್ದಾನೆ ಈ ಬೆಳ್ತಂಗಡಿ ಪೊಲೀಸ್ ಅವರು ಪ್ರತಿ ತಿಂಗಳು 1ನೇ ತಾರೀಕು ವೀರೇಂದ್ರ ಜೈನ್ ನ ಮನೆ ಮುಂದೆ ಬಂದು ನಾಯಿಗಳ ತರ ನಿಂತಿರೋರಂತೆ. ಅಂಡ್ ವೀರೇಂದ್ರ ಜೈನ್ ಬಂದು ಅವ್ರಗಳಿಗೆ ಬಿಸ್ಕೆಟ್ ತರ ಹಣ ಹಂಚ್ತಾ ಇದ್ದಿದ್ದು. ಆಗಿನ ಬೆಳ್ತಂಗಡಿ ಪೊಲೀಸ್ ಅವರು ಎಷ್ಟು ಕರಪ್ಟೆಡ್ ಇದ್ರು ಅಂತ ಒಂದು ಇನ್ಸಿಡೆಂಟ್ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ.
2010 ಧರ್ಮಸ್ಥಳ ಕಲ್ಲೇರಿ ಹತ್ರ ಒಂದು ರೋಡ್ ಸೈಡ್ ಅಲ್ಲಿ ಪೆಟ್ರೋಲ್ ಪಂಪ್ ಇರುತ್ತೆ ಅಂಡ್ ಆ ಒಂದು ಪೆಟ್ರೋಲ್ ಪಂಪ್ ಇಂದ ಸುಮಾರು 200 ಮೀಟರ್ ದೂರ ಸ್ವಲ್ಪ ಜನರ ಕಡಿಮೆ ಓಡಾಟ ಇರುವಂತಹ ಜಾಗದಲ್ಲಿ ಒಂದು 14 ರಿಂದ 15 ವರ್ಷದ ಹುಡುಗಿಯ ಹೆಣ ಬಿದ್ದಿರೋತ. ಯಾರೋ ಆ ಹುಡುಗಿನ ಮರ್ಡರ್ ಮಾಡಿ ಸಾಯಿಸಿದ್ದಾರೆ ಅಂತ ಆ ಹುಡುಗಿಯ ದೇಹ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಆ ಹುಡುಗಿಯ ಮೈ ಮೇಲೆ ಒಂದು ಶರ್ಟ್ ಮಾತ್ರ ಇರುತ್ತೆ, ಕೆಳಗಡೆ ಸ್ಕರ್ಟ್ ಆತರ ಏನೂ ಇರಲ್ಲ, ಇನ್ನರ್ ವೇರ್ಸ್ ಸಹ ಮಿಸ್ಸಿಂಗ್ ಇರ್ತವೆ ಅಂಡ್ ಆ ಹುಡುಗಿಯ ಸ್ಕೂಲ್ ಬ್ಯಾಗ್ ಬುಕ್ಸ್ ಎಲ್ಲ ಅಲ್ಲೆಲ್ಲೇ ಬಿದ್ದಿರ್ತವೆ. ಭೀಮನ ಮಾಹಿತಿ ಕಚೇರಿ ಅವರು ಆ ಹುಡುಗಿಯ ಹೆಣ ಸಿಕ್ಕಿದೆ ಅಂತೆ, ಅವಳನ್ನ ಮಣ್ಣು ಮಾಡ್ಬಿಟ್ ಬಾ ಅಂತ ಸ್ಪಾಟ್ ಕಳ್ಸಿರ್ತಾರೆ ಅಂಡ್ ಭೀಮ ಸ್ಪಾಟ್ ಬಂದು ನೋಡ್ತಾನೆ. ಅಲ್ಲಿ ಆಲ್ರೆಡಿ ಆ ಹುಡುಗಿಯ ಮೃತದೇಹ ಹತ್ರ ಇಬ್ರು ಪೊಲೀಸ್ ಅವ್ರು ನಿಂತಿರ್ತಾರೆ. ಹೇಳ್ಬೇಕು ಅಂದ್ರೆ ಅನ್ನ ತಿನ್ನೋ ಮನುಷ್ಯರೇನಾದ್ರು ಆ ಪೊಲೀಸ್ ಅವ್ರು ಆಗಿದ್ರೆ ಆ ಹುಡುಗಿ ಯಾರು, ಅವಳು ಯಾರ ಮಗಳು, ಅವಳು ಅಲ್ಲಿಗೆ ಹೇಗ್ ಬಂದ್ಲು, ಅವಳ ಜೊತೆ ಆತರ ಘೋರ ಕೃತ್ಯ ಮಾಡಿದವ್ರು ಯಾರು, ಅದನ್ನೆಲ್ಲ ಕಂಡು ಹಿಡಿದು ಆ ಹುಡುಗಿಯ ಬಾಡಿನ ಮನೆಯವ್ರಿಗೆ ತಲುಪಿಸ್ಬೇಕಿತ್ತು. ಆದ್ರೆ ಪೊಲೀಸ್ ಅವರು ಏನ್ ಮಾಡ್ತಾರೆ ಗೊತ್ತಾ, ಸ್ಪಾಟ್ಗೆ ಭೀಮ ಬಂದಿದ ತಕ್ಷಣ ಅವನ ಕೈಯಿಂದ ಒಂದು ಗುಂಡಿ ತೋಡಿಸಿ ಆ ಒಂದು ಗುಂಡಿ ಒಳಗಡೆ ಆ ಹುಡುಗಿಯ ಬಾಡಿನ ಮುಚ್ಚಾಕು ಅಂತ ಹೇಳ್ತಾರೆ. ಆ ಕಡೆ ಭೀಮ ಗುಂಡಿನ ತೋಡ್ತಾ ಇರ್ಬೇಕಾದ್ರೆ ಈ ಕಡೆ ಪೊಲೀಸ್ ಅವ್ರಿಗೆ ಆ ಹುಡುಗಿಯ ಸ್ಕೂಲ್ ಬುಕ್ಸ್ ಇಂದ ಅವಳ ಅಡ್ರೆಸ್ ಸಿಕ್ಕಿರುತ್ತೆ, ಪಟ್ರಾಮೆ ವಿಲೇಜ್ ಅಂತ ಇರುತ್ತೆ. ಇದನ್ನ ಕೇಳಿಸ್ಕೊಂಡು ಭೀಮ ಹೇಳ್ತಾನೆ, ಸರ್ ಅಡ್ರೆಸ್ ಸಿಕ್ಕಿದೆ ಅಲ್ಲ, ಅಟ್ಲೀಸ್ಟ್ ಮನೆಯವ್ರಿಗೆ ವಿಷಯ ಆದ್ರೂ ತಿಳಿಸಿ, ಅವ್ರಾದ್ರೂ ಅಟ್ಲೀಸ್ಟ್ ಈ ಹುಡುಗಿಗೆ ಪ್ರಾಪರ್ ವೇಲಿ ಅಂತ್ಯಕ್ರಿಯೆ ಆದ್ರೂ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಆ ಪೊಲೀಸ್ ಆಫೀಸರು ಮುಚ್ಕೊಂಡು ನಿನ್ಗೆ ಹೇಳಿರುವಂತಹ ಕೆಲಸ ನೀನ್ ಮಾಡು ಅಂತ ಅವಾಜ್ ಹಾಕ್ತಾನಂತೆ. ಪಾಪ ಆ ಹುಡುಗಿ ಯಾರ ಮಗಳಿದ್ಲೋ ಗೊತ್ತಿಲ್ಲ, ಆದ್ರೆ ಮಣ್ಣಲ್ಲಿ ಗುರ್ತಿಲ್ದೇನೆ ಮಣ್ಣಾಗ್ಬಿಟ್ಟಿರ್ತಾಳೆ. ಇದೇ ತರ ಸುಮಾರು ಜನ ಹೆಂಗಸರದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಎಷ್ಟೋ ಹೆಣಗಳನ್ನ ಭೀಮ ಅಕ್ರಮವಾಗಿ ಪೊಲೀಸ್ ಅವರು ಮುಂದೆನೆ ಮಣ್ಣು ಮಾಡಿರ್ತಾನೆ. 2012 ಧರ್ಮಸ್ಥಳ. ಭೀಮನ ಮಾಹಿತಿ ಕಚೇರಿಯವರು ಕರೆದು ಇಂಥ ಕಾಡಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ ಅಂತೆ, ಅದನ್ನ ಯಾರಿಗೂ ಗೊತ್ತಾಗದಿರೋ ರೀತಿ ಹೋಗಿ ಮಣ್ಣು ಮಾಡಿ ಬಾ ಅಂತ ಕಳಿಸ್ತಾರೆ. ಮಾಹಿತಿ ಕಚೇರಿಯವರು ಹೇಳಿದಂತಹ ಲೊಕೇಶನ್ಗೆ ಭೀಮ ಬಂದು ನೋಡಿದ್ರೆ ಅಲ್ಲಿ ಆಕ್ಚುಯಲ್ ಆಗಿ ಒಂದು ಹುಡುಗಿಯ ಹೆಣ ಬಿದ್ದಿರುತ್ತೆ. ಸುಮಾರು 20 ವರ್ಷ ವಯಸ್ಸು ಆ ಹುಡುಗಿದಿರುತ್ತೆ ಅಂಡ್ ಆ ಹುಡುಗಿಯ ಮುಖನ ಕಂಪ್ಲೀಟ್ ಆಸಿಡ್ ಇಂದ ಸುಟ್ಬಿಟ್ಟಿರ್ತಾರೆ. ಆದ್ರೆ ಆ ಹುಡುಗಿಯ ಬಟ್ಟೆಗಳಿಂದ ಭೀಮ ಅವಳನ್ನ ಕಂಡುಹಿಡಿತಾನೆ. ಅದೇ ಹುಡುಗಿನ ಈ ಹಿಂದೆ ಭೀಮ ದೇವಸ್ಥಾನದಲ್ಲಿ ನೋಡಿರ್ತಾನೆ ಅಂಡ್ ಆ ಹುಡುಗಿ ಮೈಸೂರಿಂದ ಬಂದಿದ್ಲು ಅಂತಾನು ಭೀಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಿನ್ನೆ ದೇವಸ್ಥಾನದಲ್ಲಿ ನೋಡಿದಂತಹ ಅದೇ ಹುಡುಗಿ ಈಗ ಅವನ್ ಮುಂದೆ ಹೆಣ ಆಗಿ ಬಿದ್ದಿರ್ತಾಳೆ. ಅವಳ ದೇಹದ ಮೇಲೆ ಸರಿಯಾದ ಬಟ್ಟೆಗಳಿರಲ್ಲ, ಒಳ ಉಡುಪುಗಳೆಲ್ಲ ಕಾಣೆ ಆಗಿರ್ತವೆ, ಬಾಡಿ ಮೇಲೆಲ್ಲ ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂಡ್ ಕ್ಲಿಯರ್ಲಿ ಬಾಡಿ ನೋಡಿ ಗೊತ್ತಾಗ್ತಾ ಇರುತ್ತೆ ಅವಳ ಜೊತೆ ರೇಪ್ ಮಾಡ್ತಿದೆ ಅಂತ. ಅಂಡ್ ಅವಳ ದೇಹನ ಒಂದು ನ್ಯೂಸ್ ಪೇಪರ್ ಇಂದ ಕವರ್ ಮಾಡಿರ್ತಾರೆ ಹಾಳಾದವರು. ಭೀಮಗೆ ಮಾಹಿತಿ ಕಚೇರಿಯವರು ಏನ್ ಹೇಳಿರ್ತಾರೆ ಅಂದ್ರೆ ಅವಳ ಬಾಡಿನ ಒಂದು ಕಡೆ ಮಣ್ಣು ಮಾಡು ಅಂಡ್ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಇನ್ನೊಂದು ಕಡೆ ಮಣ್ಣು ಮಾಡು, ಎರಡು ಒಂದೇ ಕಡೆ ಇರಬಾರ್ದು ಅಂತ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಮಾಹಿತಿ ಕಚೇರಿಯ ತನ್ನ ಸೂಪರ್ವೈಸರ್ಸ್ ಹೇಳ್ದಂಗೆ ಭೀಮ 2 ಗುಂಡಿ ತೋಡಿ 2 ಬೇರೆ ಬೇರೆ ಕಡೆ ಗುಂಡಿ ತೋಡಿ ಒಂದರಲ್ಲಿ ಆ ಹುಡುಗಿಯ ದೇಹನ ಮುಚ್ಚಾಕ್ತಾನೆ, ಇನ್ನೊಂದರಲ್ಲಿ ಅವಳಿಗೆ ಸಂಬಂಧ ಪಡುವಂತಹ ವಸ್ತುಗಳನ್ನ ಮುಚ್ಚಾಕ್ತಾನೆ. ಇದೇ ರೀತಿ ಭೀಮ ಆ ಒಂದು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಎಷ್ಟು ಹೆಣಗಳನ್ನ ಅಕ್ರಮವಾಗಿ ಊತಾಕಿದನೋ ಅವನ್ಗೆನೆ ಲೆಕ್ಕ ಇಲ್ಲ. ಹೆಂಗಸರು, ಅಪ್ರಾಪ್ತ ವಯಸ್ಸಿನ ಬಾಲಕಿಯರು, ಭಿಕ್ಷುಕರು, ಈವನ್ ದೇವಸ್ಥಾನದ ಮುಂದೆ ಬಂದು ಕುತ್ಕೊಳ್ತಿದ್ದಂತಹ ಭಿಕ್ಷುಕರನ್ನು ಸಹ ಆ ದರಿದ್ರ ನನ್ನ ಮಕ್ಕಳು ಬಿಟ್ಟಿರ್ಲಿಲ್ಲ. ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೇನು ಅಂತಂದ್ರೆ ನೋಡಿ ನಮ್ ಧರ್ಮಸ್ಥಳದಲ್ಲಿ ಒಬ್ರು ಭಿಕ್ಷುಕರಿಲ್ಲ ಅಂತ ತೋರಿಸ್ಕೊಳ್ಳೋ ಆಸೆ. ಅದ್ರ ಸಲುವಾಗಿ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಏನ್ ಮಾಡೋರು ಅಂದ್ರೆ ಆ ದೇವಸ್ಥಾನದ ಸುತ್ತಮುತ್ತ ಎಲ್ಲಾದ್ರೂ ಯಾರಾದ್ರೂ ಭಿಕ್ಷೆ ಬೇಡ್ತಾ ಇರೋ ರೀತಿ ಕಾಣಿಸಿದ್ರೆ ಅವ್ರನ್ನ ಮೊದ್ಲು ಹಿಡ್ಕೊಂಡ್ ಬಂದು ಚೆನ್ನಾಗಿ ಹೊಡಿಯೋದು. ಎಷ್ಟೋ ಸತಿ ಭೀಮನು ಸೇರ್ಕೊಂಡು ಆ ಭಿಕ್ಷುಕರನ್ನ ಹೊಡೆದಿರ್ತಾನೆ. ಸೊ ಚೆನ್ನಾಗಿ ಅವ್ರನ್ನ ಹೊಡೆದು ಮುಕ್ ಮಾಡಾದ್ಮೇಲೆ ಅವ್ರಿಗೊಂದು ಬಸ್ ಟಿಕೆಟ್ ಮಾಡಿಸಿ ಮಂಗಳೂರು ಅಥವಾ ಸಕಲೇಶ್ಪುರ ಕಡೆ ಕಳಿಸ್ಬಿಡೋದು. ಹಂಗ್ ಕಳಿಸಾದ್ಮೇಲೆನು ಅಪ್ಪಿ ತಪ್ಪಿ ಏನಾದ್ರು ಆ ಭಿಕ್ಷುಕರು ವಾಪಸ್ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಭಿಕ್ಷೆ ಬೇಡ್ತಾ ಇರೋ ರೀತಿ ಏನಾದ್ರು ಕಾಣಿಸ್ಕೊಂಡ್ರೆ ಅವ್ರನ್ನ ಈ ಸತಿ ಹಿಡ್ಕೊಂಡ್ ಬಂದು ಬರೀ ಹೊಡಿತಾ ಇರ್ಲಿಲ್ಲ, ಚಿತ್ರ ಹಿಂಸೆ ಕೊಟ್ಟು ಸಾಯಿಸವ್ರಂತ. ನೆಕ್ಸ್ಟ್ ದಿನ ಮಾಹಿತಿ ಕಚೇರಿಯವರು ಭೀಮನ ಕರೆಸಿ ಭೀಮ ಆ ಭಿಕ್ಷುಕರ ಮೃತದೇಹನ ಎತ್ಕೊಂಡೋಗಿ ಎಲ್ಲೋ ದೂರದಲ್ಲಿ ಯಾವ್ದಾದ್ರು ಒಂದು ಕಾಡಲ್ಲಿ ಮಣ್ಣು ಮಾಡ್ಬಿಟ್ಟು ಬರ್ಬೇಕಿತ್ತು. ಈ ತರ ಭೀಮ ಬಹಳಷ್ಟು ಹೆಣಗಳನ್ನ ಎತ್ಕೊಂಡು ಹೋಗಿ ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಮಾಡಿದಾನೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಇವನು ಅತಿ ಹೆಚ್ಚಾಗಿ ಮಣ್ಣು ಮಾಡಿರುವಂತಹ ಶವಗಳು ಒಂದು ಹೆಂಗಸರದು, ಇನ್ನೊಂದು ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು. ಅಂಡ್ ಈ ಮಹಿಳೆಯರದು ಹಾಗೂ ಅಪ್ರಾಪ್ತ ವಯಸ್ಸಿನ ಬಾಲಕಿಯರದು ಶವಗಳು ಭೀಮಗೆ ಧರ್ಮಸ್ಥಳದಲ್ಲಿ ಇರುವಂತಹ ರಜತಾದ್ರಿ, ಗೋದಾವರಿ, ಸಾಕೇತ್, ನೇತ್ರಾವತಿ, ಗಂಗೋತ್ರಿ ಅಂಡ್ ನರ್ಮದಾ ಈ ಒಂದು ಹೆಸರಿರುವಂತಹ ಲಾಡ್ಜಸ್ ಅಲ್ಲಿ ಅವುಗಳ ರೂಮ್ಸ್ ಅಲ್ಲಿ ಸಿಗ್ತಾ ಇದ್ದಿದ್ದು. ಅಂಡ್ ಈ ಎಲ್ಲಾ ಲಾಡ್ಜಸ್ ದಣಿಗಳದು. ಅಂಡ್ ಆ ಹೆಣ್ಮಕ್ಳ
ದನಗಳದ್ದು ಏನು ಶವಗಳು ಸಿಗ್ತಾ ಇತ್ತೋ ಅವ್ರ ಮೈ ಮೇಲೆ ಪ್ರಾಪರ್ ಬಟ್ಟೆಗಳು ಇರ್ತಾ ಇರ್ಲಿಲ್ಲ. ಪ್ರತಿ ಒಂದು ಕೇಸಲ್ಲಿ ಅವ್ರ ಇನ್ನರ್ ವೇರ್ಸ್ ಮಿಸ್ಸಿಂಗ್ ಇರೋದು ಅಂಡ್ ಅವ್ರ ಮೈ ಮೇಲೆ ಆಗಿರುವಂತಹ ಗಾಯಗಳು, ಅವ್ರ ತುಟಿನ ಕಚ್ಚಿರುವಂತಹ ರೀತಿ ಅದೆಲ್ಲಾನು ಕ್ಲಿಯರ್ ಆಗಿ ಹೇಳ್ತಾ ಇರುತ್ತೆ ಅವ್ರ ಜೊತೆ ಇದೆ ಅಂತ. ಇಷ್ಟೆಲ್ಲ ಕಣ್ಣು ಮುಂದೆ ನಡೀತಾ ಇದ್ರು ಲೋಕಲ್ ಪೊಲೀಸ್ ಅವರಲ್ಲಿ ಒಬ್ರು ಆರೋಪಿನ ಹಿಡಿಯುವಂತಹ ಏನು ಪ್ರಯತ್ನ ಮಾಡ್ತಿದ್ದಿಲ್ಲ ಅಂತ. ಈವನ್ ಸಿಗುವಂತಹ ಡೆಡ್ ಬಾಡೀಸ್ ನ ಸಹವಾಸಕ್ಕೆ ಪೊಲೀಸ್ ಅವ್ರು ಹೋಗ್ತಿದ್ದಿಲ್ಲ. ಸೊ ಯಾಕೆ ಅಲ್ಲಿನ ಪೊಲೀಸ್ ಅವ್ರಿಗೆ ಯಾರ್ದು ಅಂತ ಭಯ ಇತ್ತು. ಅಂಡ್ ನಾನು ಸೌಜನ್ಯ ಕೇಸ್ ಬಗ್ಗೆ ಮೊದಲನೇ ವಿಡಿಯೋ ಮಾಡಿದಾಗ ಅದರಲ್ಲಿ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾನ ಬ್ರೂಟ್ ಮರ್ಡರ್ ಕೇಸ್ ಬಗ್ಗೆ ಹೇಳಿದ್ದೆ ಗೊತ್ತಾ. ಆನೆ ಮಾವುತ ನಾರಾಯಣ ಹಾಗೂ ಅವ್ರ ತಂಗಿ ಯಮುನಾ ಬಗ್ಗೆ ಕೇಳಿದಾಗ ಇವ್ರು ಕೆಲವೊಂದು ಹೊಸ ವಿಷಯ ಹೇಳ್ತಾರೆ. ಅದೇನಂತಂದ್ರೆ ನಾರಾಯಣ ಅವರು ಪಾಪ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂತಹ ಅಶ್ವತ್ ಕಟ್ಟೆಗೆ ಡೈಲಿ ನಮಸ್ಕಾರ ಹಾಕ್ಲಿಕ್ಕೆ ಅಂತ ಬರೋರಂತೆ. ಅಂಡ್ ಅವ್ರ ಆತರ ಬಂದಾಗ ಈ ಟೆಂಪಲ್ ಮ್ಯಾನೇಜ್ಮೆಂಟ್ ಅವರು ಭೀಮಾ ಅಂತಹ ಕೆಲ್ಸದವ್ರನ್ನ ಕರೆಸ್ಬಿಟ್ಟು ಅವ್ರ ಕೈಯಲ್ಲಿ ನಾರಾಯಣನ ಚೆನ್ನಾಗಿ ಹೊಡ್ಸವ್ರಂತೆ. ಅಂಡ್ ಇನ್ನು ನಾರಾಯಣ ಅವ್ರ ತಂಗಿ ಯಮುನಾ ಏನಿದ್ರು ಅವ್ರ ಮೇಲೆ ಗಾರ್ಡನ್ ಸೂಪರ್ವೈಸರ್ ರಾಜೇಂದ್ರ ರಾಯ್ ತುಂಬಾ ಕೆಟ್ಟ ದೃಷ್ಟಿ ಇಟ್ಟಿರ್ತಾನಂತೆ. ಪಾಪ ಅಯ್ಯಮ್ಮ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವಳನ್ನ ಚುಡಾಯಿಸೋದು, ಬರ್ತೀಯಾ ಅಂತ ಕೇಳೋದು, ಹಿಂಗೆಲ್ಲ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ನಂತ. ಅಂಡ್ ಇದನ್ನೆಲ್ಲ ತನ್ನ ಕಣ್ಣಾರೆ ಕಂಡಿದ್ದಾನೆ. 21 ಸೆಪ್ಟೆಂಬರ್ 2012 ಅವತ್ತಿನ ದಿನ ಆನೆ ಮಾವುತ ನಾರಾಯಣ ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅವ್ರ ತಂಗಿ ಯಮುನನ ರೇಪ್ ಅಂಡ್ ಮರ್ಡರ್ ಮಾಡಿದ್ದು ಇದೇ ರಾಜೇಂದ್ರ ರೈ ಅಂತ. ಅಂಡ್ ಇವನ್ನ ಅಲ್ಲಿ ಕಳಿಸಿದ್ದು ಚಿಕ್ಕ ದಣಿಗಳು ಹರ್ಷೇಂದ್ರ ಕುಮಾರ್. ಆನೆ ಮಾವುತನ ಸಾಯಿಸಿ ಆ ಜಾಗದ ಆಸ್ತಿ ಪತ್ರಗಳನ್ನ ಎತ್ಕೊಂಡ್ ಬಾ ಅಂತ ಈ ರಾಜೇಂದ್ರ ರೈನ ಅಂಡ್ ಅವ್ನ ಇಡೀ ಗ್ಯಾಂಗ್ ನ ಈ ಹರ್ಷೇಂದ್ರ ಕುಮಾರ್ ಕಳಿಸಿದ್ನಂತ. 9 ಅಕ್ಟೋಬರ್ 2012 ಭೀಮಾ ಊರಿಗೆ ಹೋಗಿರ್ತಾನೆ. ಅಂಡ್ ಮಧ್ಯರಾತ್ರಿ 11-12 ಗಂಟೆ ಹಾಗೆ ಭೀಮನ ಮ್ಯಾನೇಜರ್ ಆದಂತಹ ಬಾಲಕೃಷ್ಣ ಅವ್ರ ಕಡೆಯಿಂದ ಕಾಲ್ ಬರುತ್ತೆ. ಅಂಡ್ ಅವರು ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ, ಇಲ್ಲಿ ಒಂದು ಹುಡುಗಿಯ ಹೆಣ ಬಿದ್ದಿದೆ, ಇದನ್ನ ಬೇಗ ಮಣ್ಣು ಮಾಡಬೇಕು ಅಂತ ಕರೀತಾರೆ. ಆದ್ರೆ ಭೀಮಾ ಇಲ್ಲ ಸಾಹೇಬ್ರೆ ನಾನು ಊರಿಗೆ ಬಂದಿದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಹಾ ನೀನ್ ಊರಿಗೆ ಹೋಗಿದ್ಯಾ, ಹೇಳ್ದೆ ಕೇಳ್ದೆ ಯಾವಾಗ ಊರಿಗೆ ಹೋದೆ ನೀನು, ನಿಮ್ಗೆಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅಂತ ಬೈಕೊಂಡು ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಭೀಮಾ ಊರಿಂದ ಧರ್ಮಸ್ಥಳಕ್ಕೆ ವಾಪಸ್ ಬರ್ತಾನೆ. ಅಂಡ್ ಬಂದಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಹಿಂದಿನ ದಿನ ಮಧ್ಯರಾತ್ರಿ ತನ್ನ ಮ್ಯಾನೇಜರ್ ಬಾಲಕೃಷ್ಣ ಕಾಲ್ ಮಾಡಿ ಯಾವ ಒಂದು ಹುಡುಗಿಯ ಹೆಣನ ಹೂತಾಕ್ಬೇಕು ಅಂತ ಹೇಳಿದ್ನೋ ಆ ಹೆಣ ಬೇರೆ ಯಾರ್ದು ಅಲ್ಲ ಸೌಜನ್ಯದಿರುತ್ತೆ. ಮೇ ಬಿ ಹಿಂದಿನ ದಿನ ಏನಾದ್ರೂ ಭೀಮಾ ಧರ್ಮಸ್ಥಳದಲ್ಲೇ ಇದ್ದಿದ್ರೆ ಸೌಜನ್ಯನ ಬಾಡಿನೇ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಯಪ್ಪಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಊರಲ್ಲಿ ಎಲ್ಲಾದ್ರೂ ಒಂದು ಅಪರಿಚಿತ ಹೆಣ ಬಿದ್ರೆ ಅದಕ್ಕೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಯಾರಿಗೂ ಇಲ್ದೇ ಇರುವಂತಹ ಚಿಂತೆ ಇವ್ರುಗಳಿಗೆ ಯಾಕೆ ಅಂತ. ಒಂದು ಅಪರಿಚಿತ ಹೆಣ ಅಂದ್ಮೇಲೆ ಅದು ಪೊಲೀಸ್ ಅವ್ರ ಜವಾಬ್ದಾರಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವ್ರಗಳ ತಲೆನೋವು. ಸೊ ಎಲ್ಲೋ ಸಂಬಂಧನೇ ಇಲ್ಲದೆ ಬಿದ್ದಿರುವಂತಹ ಹೆಣಗಳಿಗೂ ದಣಿಗಳಿಗೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಈ ಪ್ರಶ್ನೆನ ನೀವು ನನಗ್ ಕೇಳೋದಲ್ಲ, ಆ ನಕಲಿ ಧರ್ಮಾಧಿಕಾರಿ ಇದಾನಲ್ವಾ ಅವನ್ಗೆ ಹೋಗ್ಬಿಟ್ಟು ಕೇಳಿ. ಯಾಕಪ್ಪ ಎಲ್ಲಿ ಅಪರಿಚಿತ ಹೆಣ ಸಿಕ್ಕರು ಯಾಕೆ ನಿಮ್ಮವ್ರು ಹೋಗ್ಬಿಟ್ಟು ಅದನ್ನ ಅಕ್ರಮವಾಗಿ ಹೂತಾಗಿ ಬರೋರು? ಯಾಕೆ ಈ ಕೆಲಸನ ಮಾಡೋರು? ಈ ಪ್ರಶ್ನೆನ ನೀವು ಹೋಗ್ಬಿಟ್ಟು ಆ ಧರ್ಮಾಧಿಕಾರಿಗೆ ಆ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೇಳಿ. ನಿಮ್ಗೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಸತ್ತಿರುವಂತಹ ಆ ರವಿ ಪೂಜಾರಿನ ಬೆಸ್ಟ್ ಫ್ರೆಂಡೇ ಈ ಭೀಮಾ. ಸೌಜನ್ಯ ಕೇಸು ಹೊರಗೆ ಬಂದ್ಮೇಲೆ ಆ ರವಿ ಪೂಜಾರಿ ಪಾಪ ಫುಲ್ಲು ಟೆನ್ಷನ್ ಅಲ್ಲಿ ಕುಡ್ಕೊಂಡು ಊಟ ನಿದ್ದೆ ಇಲ್ಲದೆ ಓಡಾಡ್ತಾ ಇರ್ತಾನಂತೆ. ಸೊ ತನ್ನ ಬೆಸ್ಟ್ ಫ್ರೆಂಡ್ ನ ಆ ಒಂದು ಪರಿಸ್ಥಿತಿನ ನೋಡಕ್ಕಾಗದೆ ಭೀಮಾ ಹೋಗ್ಬಿಟ್ಟು ರವಿ ಪೂಜಾರಿ ಹತ್ರ ಮಾತಾಡ್ತಾನೆ. ಯಾಕೆ ಮಗ ನೀನು ತುಂಬಾ ಟೆನ್ಷನ್ ಅಲ್ಲಿ ಕಾಣಿಸ್ತಾ ಇದೆಯಾ, ಕುಡ್ಕೊಂಡು ಓಡಾಡ್ತಿದ್ಯಾ, ಮನೆಯವ್ರಿಗೆಲ್ಲ ತುಂಬಾ ದುಡ್ಡು ಕಳಿಸಿದ್ಯಾ ಅಂತ, ಇಲ್ಲಿ ಬೇರೆ ಯಾರ್ಯಾರಿಗೂ ಸಾಲಗಳು ಕೊಡ್ತಿದ್ಯಾ, ಏನ್ ಕತೆ ಅರ್ಥ ಆಗ್ತಿಲ್ವಲ್ಲ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು ಅಂತ ಭೀಮಾ ಒತ್ತಿ ರವಿ ಪೂಜಾರಿ ಹತ್ರ ಕೇಳಿದಾಗ ಆಗ ಕೊನೆಗೆ ರವಿ ಪೂಜಾರಿ ಬಾಯ್ ಬಿಡ್ತಾನೆ. ಅಂಡ್ ರವಿ ಪೂಜಾರಿ ಭೀಮನ ಮುಂದೆ ಏನ್ ಹೇಳ್ತಾನೆ ಅಂದ್ರೆ ಮೊನ್ನೆ ಸೌಜನ್ಯ ಅಂತ ಒಂದು ಹುಡುಗಿಯ ಹೆಣ ಸಿಕ್ತಲ್ವಾ, ನಿನಗ್ ಗೊತ್ತಾ ಆ ಹುಡುಗಿ ಜೊತೆ ಹಂಗ್ ಮಾಡಿರೋದು ಯಾರು ಅಂತ? ಭೀಮಾ ಇಲ್ಲ ನನಗ್ ಗೊತ್ತಿಲ್ಲ ಅಂದಾಗ ಅದಕ್ಕೆ ರವಿ ಪೂಜಾರಿ ಹೇಳ್ತಾನೆ ಆ ಹುಡುಗಿ ಸೌಜನ್ಯ ಜೊತೆ ಆತರ ಮಾಡಿದ್ದು ಬೇರೆ ಯಾರು ಅಲ್ಲ, ಚಿಕ್ಕ ದಣಿಗಳ ಹರ್ಷೇಂದ್ರ ಕುಮಾರ್ ಅಂಡ್ ಆ ಹುಡುಗಿನ ಸಾಯಿಸಿ ಅವಳ ದೇಹನ ಎಲ್ಲಾದ್ರೂ ಬಿಸಾಡ್ರಿ ಅಂತ ಚಿಕ್ಕ ದಣಿಗಳು ಹೇಳಿದ್ರು. ಈ ವಿಷಯ ನಾನು ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅಂತ ದಣಿಗಳು ನನಗೆ 25,000 ದುಡ್ಡು ಸಹ ಕೊಟ್ರು ಅಂತ ರವಿ ಪೂಜಾರಿ ಭೀಮನ ಮುಂದೆ ಹೇಳಿದಾನೆ. ಭೀಮಾಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಅವನ್ಗೆ ರಿಯಲ್ ನೇಮ್ಸ್ ನ ಕೇಳಿದಾಗ ಅಂತ ಶಾಕ್ ಏನೂ ಆಗಿಲ್ಲ. ಭೀಮಾಗೆ ಈ ವಿಷಯ ಯಾಕೆ ಶಾಕಿಂಗ್ ಅನ್ಸಲ್ಲ ಅಂದ್ರೆ ಇಷ್ಟು ವರ್ಷಗಳ ಕಾಲ ಅವನೇನು ಅಕ್ರಮವಾಗಿ ಹೆಣಗಳನ್ನ ಹೂತಾಕಿ ಬರ್ತಾ ಇದ್ದಾನೋ ಅದೆಲ್ಲ ದಣಿಗಳು ಮಾಡಿಟ್ಟಿರುವಂತಹ ಕರ್ಮಕಾಂಡಗಳು ಅಂತ ಅವನು
ನಮಗ್ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಈಗ ರವಿ ಪೂಜಾರಿ ರಿಯಲ್ ನೇಮ್ಸ್ ನ ಹೇಳಿದ್ರು ಸಹ ಭೀಮಾಗೆ ಏನ್ ಶಾಕಿಂಗ್ ಅನ್ಸಿಲ್ಲ ಅದು. ಬಟ್ ಶಾಕಿಂಗ್ ಅನ್ಸಿದ್ ಏನು ಅಂದ್ರೆ ಭೀಮಾ ಹಾಗೂ ರವಿ ಪೂಜಾರಿ ನಡುವೆ ಈ ಒಂದು ಮಾತುಕತೆ ಆಗಿದ್ದು ಸ್ವಲ್ಪ ದಿನ ಆದ್ಮೇಲೆ ರವಿ ಪೂಜಾರಿ ಮಿಸ್ಟೀರಿಯಸ್ ಆಗಿ ಸತ್ ಹೋಗ್ತಾನೆ. ಆ ರವಿ ಪೂಜಾರಿ ಮಾಡ್ಕೊಂಡು ಸತ್ತೋದ ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಆದ್ರೆ ರವಿ ಪೂಜಾರಿ ನಿಜವಾಗ್ಲೂ ಹೇಗ್ ಸತ್ತೋದ, ಅವನ್ನ ಯಾರು ಸಾಯಿಸಿದ್ರು, ಅವನ್ನ ಯಾಕೆ ಸಾಯಿಸಿದ್ರು, ಇದೆಲ್ಲ ವಿಷಯ ಭೀಮಾಗೆ ಚೆನ್ನಾಗಿ ಗೊತ್ತಿದೆ. ಸೊ ರವಿ ಪೂಜಾರಿನ ನಿಗೂಢ ಸಾವು ಆದ್ಮೇಲೆ ಭೀಮಾಗೆ ಒಂಥರ ಮನ್ಸಲ್ಲೇ ಭಯ ಸ್ಟಾರ್ಟ್. ಒಬ್ಬ ರೂಮ್ ಬಾಯ್ ಆಗಿ ಇಷ್ಟು ನಿಯತ್ತಾಗಿ ಅಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಂತಹ ಆ ರವಿ ಪೂಜಾರಿನ ಇವರು ಉಳಿಸಿಲ್ಲ. ಇನ್ನು ನನ್ನ ಬಿಡ್ತಾರ, ನಾನ್ ಬೇರೆ ಇವ್ರು ಮಾಡಿರುವಂತಹ ಕೊಲೆಗಳನ್ನೆಲ್ಲ ಎತ್ಕೊಂಡು ಹೋಗಿ ಮಣ್ಣು ಮಾಡಿ ಬಂದವನು, ನಾನ್ ಎಲ್ಲಾದ್ರೂ ಇನ್ ಫ್ಯೂಚರ್ ಯಾರ ಮುಂದೆ ಆದ್ರೂ ಬಾಯಿ ಬಿಟ್ಬಿಡ್ತೀನೇನೋ ಅಂತ ನನ್ನ ಇವತ್ತಿಲ್ಲ ನಾಳೆ ಮುಗಿಸ್ತಾರೆ. ಈ ತರ ಒಂದು ಭಯ ಭೀಮನ ಮನ್ಸಲ್ಲಿ ಸ್ಟಾರ್ಟ್ ಆಗಿ ಭೀಮಾ ತನ್ನ ಇಡೀ ಕುಟುಂಬನ ಕರ್ಕೊಂಡು ಹಿಂದೆ ಒಂದೂ ಸುಳಿವು ಬಿಡದೆ ಬೇರೆ ರಾಜ್ಯಕ್ಕೆ ಓಡಿ ಹೋಗ್ತಾನೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ನೋಡಿ ಮಹೇಶ್ ಶೆಟ್ಟಿ, ತಿಮ್ರೋಡಿ ಅವರು, ಗಿರೀಶ್ ಸರ್, ಜಯಂತ್ ಸರ್ ಅಂಡ್ ಊರಿನ ಜನ ಎಲ್ಲ ದಣಿಗಳ ವಿರುದ್ಧ ನಿಂತಿರೋದು ನೋಡಿ ಈಗ ಈ ಭೀಮಾಗೆ ಧೈರ್ಯ ಬಂದು ಇವನು ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬಂದಿದ್ದಾನೆ. ಬಟ್ ಹಿ ಅಂಡ್ ಹಿಸ್ ಫ್ಯಾಮಿಲಿ ನೀಡ್ಸ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈತನ್ಗೇನಾದ್ರೂ ಸಂರಕ್ಷಣೆ ಸಿಕ್ಕರೆ ಈತ ಪ್ರತಿ ಒಂದು ವಿಷಯನ ಕೋರ್ಟ್ ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನೆ. ರೀಸೆಂಟ್ಲಿ ಭೀಮಾ ಯಾರಿಗೂ ಗೊತ್ತಾಗದಿರೋ ರೀತಿ ಧರ್ಮಸ್ಥಳ ಗ್ರಾಮಕ್ಕೆ ವಾಪಸ್ ಹೋಗಿ ಕೊನೆಯದಾಗಿ ಅಕ್ರಮವಾಗಿ ಮಣ್ಣು ಮಾಡಿ ಮುಚ್ಚಾಕಿರುವಂತಹ ದೇಹನ ಹೊರಗೆ ತೆಗೆದು ಆ ಒಂದು ಅಸ್ಥಿ ಪಂಜರಗಳನ್ನ ತಂದು ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ. ಅಂಡ್ ಈಗ ಆ ಒಂದು ಅಸ್ಥಿ ಪಂಜರನ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ತಾನು ಕೂಡ ಸರೆಂಡರ್ ಆಗಿರ್ತಾನೆ. ಅಂಡ್ ಈ ವ್ಯಕ್ತಿಗೆ ಈಗೇನಾದ್ರೂ ಸಾಕ್ಷಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಸಂರಕ್ಷಣೆ ಸಿಕ್ಕರೆ ಆ 23 ವರ್ಷಗಳ ಕಾಲ ತಾನೇನು ಧರ್ಮಸ್ಥಳದ ಸುತ್ತಮುತ್ತ ಪ್ರದೇಶದಲ್ಲಿ ಅಕ್ರಮವಾಗಿ ಹೂತಾಕಿರುವಂತಹ ಹೆಣಗಳಿದಾವೋ ಅದನ್ನೆಲ್ಲ ಹೊರಗೆ ತೆಗೆಯೋದಕ್ಕೆ ರೆಡಿ ಇದ್ದಾನೆ. ಇನ್ ಕೇಸ್ ಹೀಗೆ ಆಯ್ತು ಅನ್ಕೊಳ್ಳಿ, ರಾಶಿ ಅಸ್ಥಿ ಪಂಜರಗಳು ಹೊರಗೆ ಬೀಳ್ತಾವೆ. ಈಗ ಇಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೂ ನೀವಿನ್ನೂ ಆ ನಕಲಿ ದೇವಮಾನವ ವೀರೇಂದ್ರ ಜೈನ್ ಅವ್ರ ತಮ್ಮ ಹರ್ಷೇಂದ್ರ ಜೈನ್ ಅಂಡ್ ಅವ್ರ ಇಡೀ ಕುಟುಂಬನ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ಗಳ ಜನ್ಮಕ್ಕೆ. ಸಾಕ್ಷಿ ತಾನೇ ಕೇಳ್ತಾ ಇದ್ರಿ, ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ. ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ, ಈಗ ನ್ಯಾಯ ಇಸ್ಕೊಡಿ. ಹೆಚ್ಚು ಕಡಿಮೆ 1,000 ಜನ ದಿಕ್ಕಿಲ್ಲ ದೆಸ ಇಲ್ಲ, ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನೂ ಗೊತ್ತಿಲ್ಲ, ಹಂಗ ಮಾಡಿ ಅವ್ರನ್ನ ಮುಚ್ಚಾಕಿದಾರೆ. ಇಷ್ಟು ಕೇಳಿದ್ಮೇಲೆ ನಿಮ್ ರಕ್ತ ಕುದಿತಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಿನ್ನ. ನಮ್ ದೂತ ಸಭೆಯ ಪ್ರಜೆಗಳಿಗೆ ಅಂಡ್ ಯಾರೆಲ್ಲ ಕರ್ನಾಟಕದ ಮೂಲೆಯಿಂದ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದೀನಿ, ನೀವು ಜಸ್ಟ್ ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ, ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರೆ ಸಾಲಲ್ಲ. ಈ ಸತಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ಲೇಬೇಕು. ಈ ಅನ್ಯಾಯದ ವಿರುದ್ಧ ಪ್ರತಿ ಒಬ್ರು ಧ್ವನಿ ಎತ್ತಬೇಕು. ಅಂಡ್ ಈ ಸತಿ ಯಾವನಾದ್ರೂ ಕಚಡ ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರೂ ಅಲ್ಲಾಡಿಸಿದ್ರೆ ಆ ನನ್ನ ಮಗನ್ನ ಚಪ್ಲಿಲ್ ಹೊಡಿರಿ. ಇಲ್ಲಿ ಸ್ಕ್ರೀನ್ ಮೇಲೆ ಏನ್ QR ಕೋಡ್ ಕಾಣಿಸ್ತಾ ಇದೆಯೋ ಇದನ್ನ ಸ್ಕ್ಯಾನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನೊಂದು ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ ಮುಂದೆ ಒಂದು ಫಾರ್ಮ್ ಓಪನ್ ಆಗುತ್ತಾ. ನೀವು ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಆಗಿರುವಂತಹ ಅನ್ಯಾಯದ ವಿರುದ್ಧ ಜಸ್ಟಿಸ್ ನ ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಆ ಒಂದು ಫಾರ್ಮ್ ನ ಫಿಲ್ ಮಾಡಿ. ಅಂಡ್ ಕೇವಲ ನೀವು ಒಂದೇ ಆ ಫಾರ್ಮ್ ನ ಫಿಲ್ ಮಾಡೋದಲ್ಲ, ನಿಮ್ಮವರಿಂದನೂ ಆ ಫಾರ್ಮ್ ನ ಫಿಲ್ ಅಪ್ ಮಾಡಿಸಿ. ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಅಸ್ ಇನ್ ಲೀಗಲ್ ಬ್ಯಾಟಲ್. ಅಂಡ್ ಇನ್ನೊಂದು ವಿಷಯ, ಈ ಒಂದು ವಿಡಿಯೋ ಕಂಪ್ಲೀಟ್ ಕಾಪಿರೈಟ್ ಫ್ರೀ ಇದೆ. ಇನ್ ಕೇಸ್ ಏನಾದ್ರೂ ಈ ವಿಡಿಯೋ ನನ್ನ ಚಾನಲ್ ಇಂದ ಡಿಲೀಟ್ ಅಥವಾ ಬ್ಲಾಕ್ ಆಯ್ತು ಅಂದ್ರೆ ನೀವು ಯಾರು ಬೇಕಿದ್ರು ನಿಮ್ ಚಾನಲ್ ಅಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಕೋಬಹುದು. ಇನ್ ಕೇಸ್ ಈ ವಿಡಿಯೋ ನನ್ನ ಚಾನಲ್ ಇಂದ ಡಿಲೀಟ್ ಆಯ್ತು ಅಂದ್ರೆ. ಸೊ ಈ ಸತಿ ಇಟ್ಸ್ ಎ ಫೈನಲ್ ವಾರ್ ಅಂಡ್ ಈ ಸತಿ ನಿಮ್ ಎಲ್ರದ್ದು ಸಪೋರ್ಟ್ ಸೌಜನ್ಯ ಪರ ಹೋರಾಟಗಾರರಿಗೆ ಇರುತ್ತೆ ಅಂತ ಭಾವಿಸ್ತಾ ನಾನು ನಿಮ್ಮ ದೂತ ಸಮೀರ್ MD ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.